ಅಯ್ಯಪ್ಪ ಹೇಳ್ತಾರೆ ಯತ್ನಾಳು 5 ಜನ ಮುಸ್ಲಿಮು ಅದೇ ಮಕ್ಕಳು ಮಾಡ್ಕೊಂಡ್ರೆ ದುಡ್ಡು ಕೊಡ್ತೀನಿ ಅನ್ನೋರು, ಸಾರ್ ಬನ್ನಿ ತೋರಿಸ್ತೀನಿ, ಆಸ್ತಿ ತೋರಿಸ್ತೀನಿ, ಕಾರ್ ತೋರಿಸ್ತೀನಿ ಅಂತ. ಹೌದು, ಆಸ್ತಿ ತೋರಿಸ್ತೀರಿ, ಕಾರ್ ತೋರಿಸ್ತೀರಲ್ಲ, ನೀವು ಯಾವತ್ತಾದರೂ ಅವ್ರ ಮನೆಗೆ ಇಡಿಯನ್ನು ಕಳಿಸ್ಬೇಕಾಯ್ತು, ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಕಳಿಸ್ಬೇಕಾಯ್ತು, ರೈಡ್ ಮಾಡಬೇಕಾಯ್ತು, ಜೈಲ್ಗೆ ಹಾಕ್ಸ್ಬೇಕಾಗಿತ್ತು, ಅಥವಾ ಪಾರದರ್ಶತೆ ಮಾಡಬೇಕು. ಇವತ್ತು ನಿಮ್ಗೆ ಏನು ಚುಚ್ತಿದೆ ಅಂತ ಹೇಳ ನಾನು, ನಿಮಗೆ ಚುಚ್ತಾ ಇರೋದು ಪಾಪ ಕಾಂಟ್ರಾಕ್ಟ್ಗಳು ನಿಮಗೆ ಕಿಕ್ ಬ್ಯಾಕ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಈ ಟ್ರಾನ್ಸ್ಪರೆನ್ಸಿ ಲೆಕ್ಕದಲ್ಲಿ RTI ಆಕ್ಟಿವಿಸ್ಟ್ಗಳು ಅರ್ಜಿ ಹಾಕಿ ನಿಮ್ಮನ್ನ ಸಮಾಧಾನ ಮಾಡ್ತಾವ್ರೆ. ಸೊ ನಿಮ್ಗೆ ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ. ಅಯ್ಯಯ್ಯೋ ನಮ್ಮನ್ನು ತಿನ್ನಕ್ಕೆ ಬಿಡ್ತಿಲ್ವಲ್ಲ, ಈ ನನ್ನ ಮಕ್ಳಿಗೆ ಏನಾದರೂ ಮಾಡಬೇಕಲ್ಲ ಅಂತೇಳಿ ಸದನದಲ್ಲಿ ಚರ್ಚೆ ಮಾಡ್ತೀರಿ. ನಾಚಿಕೆ ಆಗಲ್ವಾ ನಿಮಗೆ? ಇನ್ನು ಸುರೇಶ್ ರಾಜಾಜಿನಗರ MLA ಹೇಳ್ತಾರೆ, ಅಯ್ಯೋ ಸಾರ್ ಏನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗಿಗೆ RTI ಹಾಕ್ತಾರೆ ಅಂತ. ಯಾಕೆ ಹಾಕ್ಬಾರ್ದಾ? ಬೆಂಗಳೂರಲ್ಲಿ ನಿಮಗೆ ಸುಚಲಿತವಾಗಿ ಒಂದು ಗಾಳಿ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಬರಲಿ ಅಂತೇಳಿ ಬೈಲಾ ಡಿಸೈನ್ ಮಾಡೋದು, ಅಥವಾ ನಿಮಗೆ ಪ್ಲಾನ್ ಅಪ್ರೂವಲ್ ಕೊಡೋದು. ಆದರೆ ಆ ಪ್ಲಾನ್ ಅಪ್ರೂವಲ್ ಅನ್ನು ಧಿಕ್ಕರಿಸಿ ಬೇಕಾಬಿಟ್ಟು ಮನೆ ಕಟ್ತಾ ಇದ್ರಲ್ಲ, ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಒದ್ದಾಡ್ತಾ ಇದೆಯಲ್ಲ, ಇದನ್ನ ನೀವು ತಡಿಬೇಕಾಗಿತ್ತು.